ಪ್ರಿಯ ವೀಕ್ಷಕರೇ, ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಮಾಜಿ ಸಚಿವರಾದಂತಹ ಇ.ಟಿ. ಶಂಭುನಾಥ್ರವರ ಮನೆ ಹಿಂಭಾಗ ರಾಜವಾಳ ರಸ್ತೆಯ ಪಕ್ಕದಲ್ಲಿರುವಂತಹ ಒಂದು ಕಾಂಕ್ರೀಟ್ ಬ್ರಿಕ್ಸ್ ಮೈಲಾರಲಿಂಗೇಶ್ವರ ಕಾಂಕ್ರೀಟ್ ಬ್ರಿಕ್ಸ್ ತಯಾರಿಕಾ ಕಂಪನಿ ಆರಂಭಗೊಂಡಿದೆ. ಉತ್ತಮ ಗುಣಮಟ್ಟದ ಬ್ರಿಕ್ಸ್ಗಳು ಇಲ್ಲಿ ದೊರೆಯುತ್ತವೆ. ಉತ್ತಮ ಗುಣಮಟ್ಟದಿಂದ ಯೋಗ್ಯ ದರದಲ್ಲಿ ಕೊಡಲಾಗುತ್ತೆ. ಮೈಲಾರಲಿಂಗೇಶ್ವರ ಕಾಂಕ್ರೀಟ್ ಬ್ರಿಕ್ಸನ್ನು ಈ ಒಂದು ಬ್ರಿಕ್ಸ್ ತಯಾರಿಕೆ ಕಂಪನಿಯ ಮಾಲೀಕರು ಬಾವಿ ಮನಿ ಕೊಟ್ರೇಶ್ ಸೇರಿದಂತೆ 3 ಜನ ಸ್ನೇಹಿತರು ಸೇರಿಕೊಂಡು ಇಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ. ಉತ್ತಮವಾದಂತಹ ಗುಣಮಟ್ಟದ ಬ್ರಿಕ್ಸ್ ನಿಮಗೆ ಬೇಕಾದಲ್ಲಿ ಗುಣಮಟ್ಟದ ತಯಾರಿಕೆಯ ಬ್ರಿಕ್ಸ್ಗಳನ್ನು ಪಡೆದುಕೊಳ್ಳಲು ಸಂಪರ್ಕಿಸಬೇಕಾದಂತಹ ಫೋನ್ ನಂಬರ್ 9741030347 9980602164 7204149764 ಈ ನಂಬರ್ಗಳಿಗೆ ಸಂಪರ್ಕ ಮಾಡಬಹುದು. ಪ್ರಿಯ ವೀಕ್ಷಕರೇ, ಇದು ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿ. ನಾನು ನಿಮ್ಮ ಐನ್ಗೌಡ. ಇಂದು ವಿಜಯನಗರ ಜಿಲ್ಲೆ ಹೂವಿನಡಗಲಿ ಪಟ್ಟಣದ ಪ್ರತಿಷ್ಠಿತ GBR ಕಾಲೇಜ್ ಒಂದು ಹೊಸ ಪ್ರಯತ್ನಕ್ಕೆ ಕೈ ಹಾಕಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಬದುಕಿನ ಭದ್ರತೆಯ ದೃಷ್ಟಿಯಿಂದ ವಿಭಿನ್ನವಾದಂತಹ ಒಂದು ಕಾರ್ಯಕ್ರಮವನ್ನು ಆಯೋಜನೆಗೊಳಿಸಿತ್ತು. ವಿದ್ಯಾರ್ಥಿಗಳು ತಯಾರಿಸಿದಂತಹ ಉತ್ಪನ್ನಗಳ ಬಿಡುಗಡೆಗೊಳಿಸುವಂತಹ ಒಂದು ಕಾರ್ಯಕ್ರಮ. ಪಟ್ಟಣದ GBR ಕಾಲೇಜಿನಿದೆ. ಕಾಲೇಜಿನ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿಗಳು ತಯಾರಿಸಿದಂತಹ ಒಂದು ಉತ್ಪನ್ನಗಳ ಬಿಡುಗಡೆಗೊಳಿಸಿದರು. GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಸಿ ಮೋಹನ್ ರೆಡ್ಡಿಯವರು ಶ್ರೀ ಹಾನ್ಗಲ್ ಕುಮಾರಸ್ವಾಮಿ ಕುಮಾರೇಶ ಸಭಾಂಗಣದಲ್ಲಿ ಇಂತಹ ಒಂದು ಅರ್ಥಪೂರ್ಣವಾದಂತಹ ಅದ್ಭುತವಾದಂತಹ ಕಾರ್ಯಕ್ರಮ ಜರುಗಿತು. ಈ ಒಂದು ಕಾರ್ಯಕ್ರಮಕ್ಕೆ ಆಡಳಿತ ಮಂಡಳಿ ಸರ್ವ ಸದಸ್ಯರು, ವಿದ್ಯಾರ್ಥಿಗಳು, ಪ್ರಾಂಶುಪಾಲರು, ಪ್ರಾಧ್ಯಾಪಕರು ಎಲ್ಲರೂ ಕೂಡ ಸಾಕ್ಷಿಯಾಗಿದ್ದರು. ಅಗತ್ಯ ಇದೆ, ಅವಶ್ಯಕತೆ ಇದೆ, ಬದುಕಿಗೆ ಏನು ಮಾಡಬೇಕು, ಡಿಗ್ರಿ ಮುಗೀತು, ವಿದ್ಯಾಭ್ಯಾಸ ಮುಗೀತು, ಮುಂದೇನು ಮಾಡಬೇಕು ಎನ್ನುವಂತಹ ಒಂದು ಪೋಷಕರ ಮತ್ತು ವಿದ್ಯಾರ್ಥಿಗಳ ಚಿಂತನೆಗೆ ನೂತನ ದಿಕ್ಕನ್ನು ತೋರಿಸುವಂತಹ ಒಂದು ಪ್ರಯತ್ನಕ್ಕೆ ಕೈ ಹಾಕಿದೆ GBR ಕಾಲೇಜ್. GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ ಮೋಹನ್ ರೆಡ್ಡಿಯವರು ವಿದ್ಯಾರ್ಥಿಗಳು ತಯಾರಿಸಿದಂತಹ ಒಂದು ರಾಸಾಯನಿಕ ರಹಿತವಾದಂತಹ ಖಾದ್ಯಗಳನ್ನು, ಸಿಹಿ ಖಾದ್ಯಗಳನ್ನು, ನಿತ್ಯ ಬಳಕೆಯ ವಸ್ತುಗಳನ್ನು ಬಿಡುಗಡೆಗೊಳಿಸಿ ಮಾತನಾಡಿದರು. ಆಡಳಿತ ಮಂಡಳಿ ಸದಸ್ಯರು, GBR ಕಾಲೇಜ್ ಆಡಳಿತ ಮಂಡಳಿ ಸದಸ್ಯರಾದಂತಹ ಪಿ ವಿಜಯಕುಮಾರ್, ಪದವಿ ಕಾಲೇಜಿನ ಪ್ರಾಂಶುಪಾಲರಾದಂತಹ
SS ಪಾಟೀಲ್ರು ಕೂಡ ಮಾತನಾಡುವುದರ ಮೂಲಕ ವಿದ್ಯಾರ್ಥಿಗಳಿಗೆ ಪಠ್ಯ ಚಟುವಟಿಕೆ ಸಮಯದ ನಂತರ ಇಂತಹ ಒಂದು ಉತ್ಪನ್ನಗಳನ್ನು ತಯಾರಿಸುವುದರ ಮೂಲಕ ಸ್ವಂತ ಕಂಪನಿಗಳನ್ನು ಕೂಡ ಹೊಂದಬೇಕು ಎನ್ನುವಂತಹ ಸಲಹೆಯನ್ನು ನೀಡಿದರು ವಿಜಯಕುಮಾರ್, ಮೋಹನ್ ರೆಡ್ಡಿ ಹಾಗೂ ಪ್ರಾಂಶುಪಾಲರು. ಇದರ ಮಾರುಕಟ್ಟೆ ಸೃಷ್ಟಿಯಾಗಬೇಕು. GBR ಕಾಲೇಜ್ ಆಡಳಿತ ಮಂಡಳಿ ಒಂದು ಅತ್ಯಂತ ಅಗತ್ಯವಾದಂತಹ ಕಾರ್ಯಕ್ಕೆ ಕೈ ಹಾಕಿದೆ ಅಂತಲೇ ಹೇಳ್ಬೋದು. ಬಹಳಷ್ಟು ಗೊಂದಲಮಯವಾದಂತಹ ವಿದ್ಯಾರ್ಥಿಗಳ ಬದುಕು, ಪೋಷಕರ ಬದುಕು, ಮಕ್ಕಳು ಡಿಗ್ರಿ ಮುಗಿಸಿದ್ರು, ಓದು ಮುಗಿಸಿದ್ರು, ನಿರುದ್ಯೋಗಿಗಳಾಗಿದ್ದಾರೆ ಎನ್ನುವಂತಹ ಪೋಷಕರ ಕೊರಗು. ನಮ್ಮ ತಂದೆ ತಾಯಿಗಳು ಇಷ್ಟೆಲ್ಲ ಕಷ್ಟಪಟ್ಟು ನಮ್ಮನ್ನು ಓದಿಸಿದ್ರೂ ಕೂಡ ನಾವು ಉದ್ಯೋಗವನ್ನು ಕಲ್ಪಿಸಿಕೊಳ್ಳೋದಕ್ಕಾಗಲಿಲ್ಲ. ಏನು ಮಾಡಬೇಕು, ಮುಂದೇನು ಮಾಡಬೇಕು ಎನ್ನುವಂತಹ ಒಂದು ದಿಕ್ಕು ತೋಚದಂತಹ ಪರಿಸ್ಥಿತಿಯಲ್ಲಿ ಇವತ್ತು ನಿಜಕ್ಕೂ ಕೂಡ ಯುವ ಪೀಳಿಗೆ ಇದೆ. ಆ ಒಂದು ವಿದ್ಯಾರ್ಥಿಗಳಿಗೆ, ಯುವ ಪೀಳಿಗೆಗಳಿಗೆ ನೂತನವಾದಂತಹ ಒಂದು ದಿಕ್ಸೂಚಿಯನ್ನು ನೀಡುವಂತಹ ಕಾರ್ಯಕ್ಕೆ GBR ಕಾಲೇಜ್ ಆಡಳಿತ ಮಂಡಳಿ ಹೆಜ್ಜೆ ಹಾಕ್ತಾ ಇದೆ. ನಿಜಕ್ಕೂ ಕೂಡ ಒಂದು ಶ್ಲಾಘನೀಯವಾದಂತಹ ಕಾರ್ಯ ಅಂತಲೇ ಹೇಳ್ಬೋದು. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. GBR ಕಾಲೇಜ್ ಆಡಳಿತ ಮಂಡಳಿ ಅಧ್ಯಕ್ಷರಾದಂತಹ C ಮೋಹನ್ ರೆಡ್ಡಿಯವರು, ಆಡಳಿತ ಮಂಡಳಿ ಸದಸ್ಯರಾದಂತಹ P ವಿಜಯಕುಮಾರ್, ಪ್ರಾಂಶುಪಾಲರಾದಂತಹ SS ಪಾಟೀಲ್ರವರು ಮಾತನಾಡಿದರು. ಈ ಒಂದು ಸಂದರ್ಭದಲ್ಲಿ ಆಡಳಿತ ಮಂಡಳಿ ಸದಸ್ಯರಾದಂತಹ M ಮಲ್ಲಿಕಾರ್ಜುನ್, KM ಉದಾಸಿ, ಸೊಪ್ಪಿನ ಪ್ರಕಾಶ್, T ಪ್ರಕಾಶ್, ಪದವಿ ಪೂರ್ವ ಕಾಲೇಜಿನ ಅಮರೇಗೌಡ್, ದೈಹಿಕ ನಿರ್ದೇಶಕರಾದಂತಹ ಬಡೆ ಸಾಬ್, ವಾಣಿಜ್ಯ ಶಾಸ್ತ್ರ ವಿಭಾಗದ ಮುಖ್ಯಸ್ಥ ಶಕ್ಷಾವಲಿ, AQAC ಸಂಯೋಜಕರಾದಂತಹ ಡಾಕ್ಟರ್ ಮಹಿಮಾ ಜ್ಯೋತಿ ಹಾಗೂ ಪ್ರಾಧ್ಯಾಪಕರಾದಂತಹ ರಾಘವೇಂದ್ರ ಶಶಿಧರ್ ಸ್ವಾಮಿ ಹಿರೇಮಠ್, ಅಸ್ಮಾ ಸೇರಿದಂತೆ ಎಲ್ಲ ವಿದ್ಯಾರ್ಥಿಗಳು, ಪ್ರಾಧ್ಯಾಪಕರು, ಬೋಧಕ ಸಿಬ್ಬಂದಿ, ಬೋಧಕೇತರ ಸಿಬ್ಬಂದಿ ಎಲ್ಲರೂ ಕೂಡ ಈ ಒಂದು ಅದ್ಭುತವಾದಂತಹ ಅರ್ಥಪೂರ್ಣವಾದಂತಹ ಕಾರ್ಯಕ್ರಮಕ್ಕೆ ಸಾಕ್ಷಿಯಾಗಿದ್ದರು. ನಿಜಕ್ಕೂ ಕೂಡ ಒಂದು ಉತ್ತಮವಾದಂತಹ ಹೆಜ್ಜೆ ಇದು. ಈ ಒಂದು ಪ್ರಯತ್ನ ಯಶಸ್ವಿಯಾಗಲಿ. GBR ಕಾಲೇಜಿನಲ್ಲಿ ಆರಂಭಗೊಂಡಿರುವಂತಹ ಏನು ವಿದ್ಯಾರ್ಥಿಗಳೇ ಸ್ವತಃ ಉತ್ಪನ್ನಗಳನ್ನು ತಯಾರಿಸುವುದರ ಮೂಲಕ ತಮ್ಮ ಬದುಕಿನ ಭದ್ರತೆಯ ಒಂದು ಕನಸನ್ನು ಕಾಣುವಂತಹ ದಿಕ್ಕೇನಿದೆ, ಆ ದಿಕ್ಕು ನಿಜಕ್ಕೂ ಕೂಡ ವಿದ್ಯಾರ್ಥಿಗಳ ಬದುಕಿನಲ್ಲಿ ಬೆಳಕನ್ನು ನೀಡಲಿ ಎನ್ನುವಂತಹದ್ದು ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಕನ್ನಡಿ ಸುದ್ದಿವಾಹಿನಿಯ ಆಶಯವಾಗಿದೆ. ಬನ್ನಿ ಮಾತನಾಡಿದ್ದಾರೆ, ಕೇಳೋಣ. ಹೌದಾ ಇಲ್ಲ ಸರಿ ಐತಿಲ್ಲ ಅನ್ನೋದ್ರಾಗ ನಿಮ್ದು ಮಾರ್ಕೆಟಿಂಗ್ ಆಗೋಗ್ಬಿಡುತ್ತೆ. ಅಷ್ಟು ಮಟ್ಟಿಗೆ ಅದರ ಅವಶ್ಯಕತೆ ಇದೆ ಇವತ್ತಿನ ದಿನದಲ್ಲಿ. ಆ ಕಾರಣಕ್ಕೆ ಇಂಥ ಕಾರ್ಯಕ್ರಮ ಇದ್ರ ಜೊತೆಗೆ ವಿಜಯಕುಮಾರ್ ಅವರು ಫಸ್ಟು ಶುಗರ್ ಐತೆ ಉದ್ದೇಶ ಇರಲಿಲ್ಲ. ಭಾಳ ಅದ್ಭುತ ಇತ್ತು. ಅವ್ರ ದುರದೃಷ್ಟ, ನಾವೇನು ಮಾಡೋಕ್ಕಾಗಲ್ಲ. ಭಾಳ ಅದ್ಭುತವಾಗಿತ್ತು. ಸಿಹಿ ಇರುತ್ತೆ, ಸಿಹಿದಲ್ಲಿ ಕೈಲೇ ಇರುತ್ತೆ, ಇಲ್ಲ ಅಂದರೆ ಕಷ್ಟ ಇರುತ್ತೆ. ಆ ಕಷ್ಟದಲ್ಲಿ ನಾವು ಸಿಹಿ ತಯಾರಿಸಿರಿ. ಈ ಸಿಹಿ ನಮ್ಮ ಜೀವನದಲ್ಲಿ ಇನ್ನೂ ಹೆಚ್ಚೆಚ್ಚು ಸಿಗಲಿ ಅಂತೇಳಿ ಆಶಿಸ್ತಾ ನನ್ನನ್ನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ನಮ್ಮೆಲ್ಲರಿಗೂ ನಾನು ಮಾತಾಡ್ತಾ ಜೊತೆಗೆ ಮೊದಲನೇ ಪ್ರಾಡಕ್ಟ್ ಏನು ನಾವು ಉದ್ಘಾಟನೆ ಮಾಡಿದ್ವಿ. ನಂತರ ಮಾಡಿರ್ತಕ್ಕಂಥ ಎಲ್ಲ ಪ್ರಾಡಕ್ಟ್ಗಳು ಕೂಡ ಇವತ್ತು ಆ ಪ್ಯಾಕಿಂಗ್ ಆಗಿರ್ಬೋದು, ಮಾಡಿರ್ತಕ್ಕಂಥ ಈ ಒಂದು ಸೋಪಿಂದು ಕೂಡ ನಾನು ಅದನ್ನು ಸೋಪನ್ನು ತಗೊಂಡು ನೋಡಿದೆ. ಏನಮ್ಮ ಇದು ಇನ್ನೊಂದು ಅಡಿಗೆ ಕೆಳಗಡೆ ಫಿನಿಶಿಂಗ್ ಇಲ್ಲಲ್ಲ, ಹೆಂಗೆ ಮಾಡಿದ್ವಿ ಇದನ್ನು ಅಂತ. ಮತ್ತಿಲ್ಲ ಸರ್ ಇದು ಫಿನಿಶಿಂಗ್ ಐತೆ, ಅದು ತಾಂಬರ್ತೀವಿ ಅಂತ ತೋರಿಸಿದ್ರು. ಭಾಳ ನಿಜವಾಗ್ಲೂ ಮೈಸೂರು ಸ್ಯಾಂಡಲ್ ಸೋಪ್ ಥರ ಅದು ಕೂಡ ದೊಡ್ಡ ಮಟ್ಟದಲ್ಲಿ ಈ ಮಾರ್ಕೆಟಲ್ಲಿ ಮಾರಾಟ ಆಗಲಿ
ಆ ತಂಡಕ್ಕೂ ಕೂಡ ದೊಡ್ಡ ಮಟ್ಟದ ಒಂದು ಇದು ಸಿಗಲಿ ಅಂತ ನಮ್ಮ ಆಡಳಿತ ಮಂಡಳಿಯ ಅನುಮತಿ ತೆಗೆದುಕೊಂಡು ಸಂಘದ ಅನುಮತಿ ತಗೊಂಡು ನಮ್ಮ ಪ್ರಾಡಕ್ಟನ್ನು GPR ಬ್ರ್ಯಾಂಡಲ್ಲಿ ಲಾಂಚ್ ಮಾಡಬೇಕು ಅನ್ನೋದು ಅದಕ್ಕೊಂದು ಪ್ರೊಸೀಜರ್ ಇದೆ. ಅದು ಇವತ್ತು ಲಾಂಚಿಂಗ್ ಆಗಿದೆ. ಸೊ ಅದಕ್ಕೆ ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈದ ಪರ್ಮಿಷನ್ ತಗೊಳ್ಬೇಕು, ಟೆಸ್ಟಿಂಗ್ ಆಗ್ತದೆ, ಅದೆಲ್ಲ ಆಗಿ ಪ್ರಾಡಕ್ಟ್ ಇಸ್ ಗುಡ್ ಅಂತ GN ಸರ್ಟಿಫಿಕೇಟ್ ಬಂದಿದೆ. ಇದು ಮಾರ್ಕೆಟಿಂಗ್ ಆಗ್ತದೆ. ಅದು ಮುಂದೆ ಸಾರ ಅನುಮತಿ, ಆಡಳಿತ ಮಂಡಳಿ ಅನುಮತಿ ತಗೊಂಡು ಫುಡ್ ಟೆಸ್ಟ್ ಮಾಡಿ ಅವತ್ತು ಏನಿರ್ತದೆ ಮಾರ್ಕೆಟಿಂಗ್ ಆ್ಯಂಡ್ ಪ್ಲಸ್ ಎಕ್ಸಿಬಿಷನ್ ಇರ್ತದೆ, ಲಾಂಚಿಂಗ್ ಮಾಡ್ತದೆ. ಲಾಂಚಿಂಗ್ ಮಾಡೋಕೆ ಒಂದು ಇದು ಬೇಕು. ಯಾಕಂದರೆ ಈ 6 ಪ್ರಾಡಕ್ಟ್ನಲ್ಲಿ ಇವತ್ತು GBR ಕಾಲೇಜ್ಗೆ ನಾವು ಮುಂದೆ ಯಾರು ಬೇಡ, ಉಪ್ಪಿನಕಾಯಿ ಮಾಡಿದ್ರು ನಮ್ಮ ಕಾಲೇಜ್ ವೇಸ್ಟ್ಗಳೇ ಒಂದು 4-5 kg ಆರ್ಡರ್ ಮಾಡ್ಯಾರ ಮಗುಗೆ. ಸೊ ಹಾಗಾಗಿ ಒಬ್ಬ ಬಿಸ್ನೆಸ್ ಮ್ಯಾನ್ ಈ ಒಂದು ಕಾರ್ಯಕ್ರಮದಿಂದ ಈ ಒಂದು 8 ಪ್ರಾಡಕ್ಟ್ ಒಂದು 2 ಪ್ರಾಡಕ್ಟ್ ಬ್ರ್ಯಾಂಡ್ ಮಾರ್ಕೆಟಿಂಗ್ ಆಯಿತು ಅಂದರೆ ಅವತ್ತು ಈ ಕಾರ್ಯಕ್ರಮ ಸಾರ್ಥಕ ಅಂತೇಳಿ ನಾನು ಭಾವಿಸ್ತೇನೆ. ಅಂದರೆ